ಜಗತ್ತಿನ ಕಣ್ಣಿಗೆ ಅತ್ಯಂತ ಶಾಂತವಾಗಿ ಎಲ್ಲರೊಂದಿಗೂ ಹೊಂದಿಕೊಂಡು ಹೋಗುವವರಂತೆ ಮತ್ತು ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡಿಸುವ ಸ್ವಭಾವದವರಂತೆ ಕಾಣುವ ನಿಮ್ಮ ಒಳಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳ ಜಂಜಾಟ, ನೀವು ಅನುಭವಿಸುವ ತೂಕಡಿಕೆಯ ನಿರ್ಧಾರಗಳ ಭಾರ ಹಾಗೂ ನೀವು ಗುಟ್ಟಾಗಿ ಮೆಟ್ಟಿ ನಿಂತ ಕಷ್ಟಗಳ ಹಾದಿ ಕೇವಲ ನಿಮಗಷ್ಟೇ ಅಥವಾ ಆ ಪರಮಾತ್ಮನಿಗಷ್ಟೇ ತಿಳಿದಿರುತ್ತದೆ. ಅಂತಹ ಸಮತೋಲನದ, ಎಲ್ಲರನ್ನೂ ಒಟ್ಟಾಗಿ ಮುನ್ನಡೆಸುವ ಹಂಬಲದ ಹಾಗೂ ನ್ಯಾಯದ ಸಂಕೇತವಾದ ತುಲಾರಾಶಿಯವರೇ, ಈ ದೈವಿಕ ಸಂಕಲ್ಪದ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಕಾಣದಂತಹ ಒಂದು ಮಹಾ ಬದಲಾವಣೆ, ಒಳಬೆಳಕು ಮತ್ತು ಅದ್ಭುತ ತಿರುವು ಆರಂಭವಾಗಲಿದೆ. ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಲ್ಲರ ಮನಸ್ಸನ್ನು ನೋಯಿಸಬಾರದು ಎಂದುಕೊಂಡು ಒಳಗೊಳಗೆ ನೊಂದುಕೊಂಡ ಅದೆಷ್ಟೋ ಸಂದರ್ಭಗಳಿಗೆ, ಒಂಟಿತನಕ್ಕೆ ಮತ್ತು ನಿಮ್ಮ ಸಮಾಧಾನದ ಮುಖಮಾಡದ ಹಿಂದಿನ ನೋವಿಗೆ ಇನ್ನು ಮುಂದೆ ಒಂದೊಂದಾಗಿ ದೈವಿಕ ಉತ್ತರಗಳು ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಹೊಸ ಯುಗವು ನಿಮ್ಮ ಆಂತರಿಕ ಧೈರ್ಯವನ್ನು ಜಗತ್ತಿಗೆ ಪರಿಚಯಿಸಲಿದೆ. ಹೊರಗಿನ ಜಗತ್ತಿಗೆ ನೀವು ಅತ್ಯಂತ ಮೃದುವಾಗಿ, ಎಲ್ಲರೊಂದಿಗೆ ನಗುಮುಖದಿಂದ ಬೆರೆಯುವವರಂತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಮುಖದ ಮೇಲಿನ ಆ ಪ್ರಶಾಂತತೆಯನ್ನು ನೋಡಿ ಜಗತ್ತು ನೀವು ಬಹಳ ನೆಮ್ಮದಿಯಾಗಿದ್ದೀರಿ ಮತ್ತು ನಿಮಗೆ ಯಾವುದೇ ಚಿಂತೆಯಿಲ್ಲ ಎಂದು ಭಾವಿಸಬಹುದು. ಆದರೆ ನಿಮ್ಮ ಪ್ರತಿಯೊಬ್ಬರನ್ನೂ ಮೆಚ್ಚಿಸುವ ಸ್ವಭಾವದ ಹಿಂದೆ ಅಡಗಿರುವ ಆಳವಾದ ಆಲೋಚನೆಗಳು, ಹೇಳಿಕೊಳ್ಳಲಾಗದ ಮಾನಸಿಕ ಒತ್ತಡಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಪಡು ತೊಳಲಾಟ ಎಷ್ಟು ಎಂಬುದನ್ನು ಯೋಚಿಸುವವರು ಯಾರು? ಆ ಒಂಟಿತನದ ನೈಜ ಕಥೆ ಕೇವಲ ನಿಮಗಷ್ಟೇ ತಿಳಿದಿದೆ. ನಿಮ್ಮ ಮನಸ್ಸು ಅಕ್ಷರಶಃ ಎರಡು ತಕ್ಕಡಿಯ ಮುಳ್ಳಿನಂತೆ ಸದಾ ಏರಿಳಿತಗೊಳ್ಳುತ್ತಿದೆ. ಎಲ್ಲರಿಗೂ ನ್ಯಾಯ ಒದಗಿಸಬೇಕು ಎಂಬ ನಿಮ್ಮ ಕಾಳಜಿ ಕೆಲವೊಮ್ಮೆ ನಿಮಗೆ ಯಶಸ್ಸು ತಂದರೆ, ಇನ್ನು ಕೆಲವೊಮ್ಮೆ ನಿಮ್ಮ ಸ್ವಂತ ನೆಮ್ಮದಿಯನ್ನೇ ಕಸಿದುಕೊಳ್ಳುತ್ತದೆ. ಈ ಅತಿಯಾದ ಯೋಚನೆಯೇ ಕೆಲವೊಮ್ಮೆ ನಿಮ್ಮ ವರವೂ ಹೌದು, ಶಾಪವೂ ಹೌದು. ರಾಶಿಚಕ್ರದ 7ನೇ ರಾಶಿಯಾದ ತುಲಾದ ಅಧಿಪತಿ ಶುಕ್ರ. ಕಲೆ, ಸೌಂದರ್ಯ, ಸಮತೋಲನ, ನ್ಯಾಯ ಮತ್ತು ಸಾಮರಸ್ಯದ ಪ್ರತೀಕವಾದ ಈ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ವಿಶೇಷವಾದ ಜನ್ಮಜಾತ ಗುಣವಿದೆ. ಯಾವ ಸಂಘರ್ಷದ ಪರಿಸ್ಥಿತಿಯಲ್ಲಾದರೂ ನೀವು ಜಗಳಕ್ಕೆ ಹೋಗುವುದಿಲ್ಲ, ಬದಲಿಗೆ ಶಾಂತಿಯಿಂದ ಎಲ್ಲರನ್ನೂ ಒಪ್ಪಿಸಿ ಗೆಲ್ಲುತ್ತೀರಿ. ಬಿದ್ದರೂ ಮತ್ತೆ ಹೊಸ ಉತ್ಸಾಹದಿಂದ ಎದ್ದು ನಿಲ್ಲುವ ಮಹಾಶಕ್ತಿ ನಿಮ್ಮ ರಕ್ತದಲ್ಲಿದೆ. ಜೀವನ ನಿಮ್ಮನ್ನು ಎಷ್ಟೇ ಬಾರಿ ಭಾವನಾತ್ಮಕವಾಗಿ ಸೋಲಿಸಲು ನೋಡಿದರೂ ಆ ನೋವಿನ ಅನುಭವವನ್ನೇ ನಿಮ್ಮ ಪರಿಪಕ್ವತೆಯ ಮೆಟ್ಟಿಲನ್ನಾಗಿ ಪರಿವರ್ತಿಸಿಕೊಳ್ಳುವ ಅಪರೂಪದ ಛಾತಿ ನಿಮಗೆ ಮಾತ್ರ ಒಲಿದಿದೆ. ಕಾಲದ ಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ. ನಿಮ್ಮ ಅತಿಮೃದು ಸ್ವಭಾವವೇ ನಿಮ್ಮ ದೊಡ್ಡ ಪರೀಕ್ಷೆಯಾದಾಗ, ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮ್ಮ ಮನಸ್ಸಿಗೆ ತೀವ್ರವಾದ ನೋವು ನೀಡಿದ ಏಕೈಕ ಸಂಗತಿ ಎಂದರೆ ನೀವು ಎಲ್ಲರನ್ನೂ ಕುರುಡಾಗಿ ನಂಬುವುದು ಮತ್ತು ನಿಮ್ಮ ಅತಿಮುಕ್ತವಾದ ಒಡನಾಟ ಹಾಗೂ ತ್ಯಾಗ ಮನೋಭಾವ. ನೀವು ಯಾರನ್ನಾದರೂ ನಂಬಿದರೆ ಮನಸ್ಸಿನ ಆಳದಿಂದ ಸಂಪೂರ್ಣವಾಗಿ ನಂಬುತ್ತೀರಿ. ಅವರಿಗಾಗಿ ನಿಮ್ಮ ಸ್ವಂತ ಖುಷಿಯನ್ನು ತ್ಯಾಗ ಮಾಡಲು ಸಿದ್ಧವಾಗುತ್ತೀರಿ. ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಮ್ಮಷ್ಟೇ ನಿಷ್ಕಪಟರಾಗಿರುತ್ತಾರೆ ಎಂದು ಭಾವಿಸುವುದು ನಿಮ್ಮ ದೊಡ್ಡ ಭ್ರಮೆಯಾಗಬಹುದು. ನಿಮ್ಮ ಮೃದು ಸ್ವಭಾವವನ್ನು ಮತ್ತು ಸಹಾಯ ಮಾಡುವ ಗುಣವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕೆ ಮೆಟ್ಟಿಲಾಗಿ ಬಳಸಿಕೊಂಡಿರಬಹುದು. ನೀವು ನಂಬಿದವರೇ ನಿಮ್ಮ ವಿಶ್ವಾಸವನ್ನು ಗಲಿಬಿಲಿಗೊಳಿಸಿದಾಗ ಉಂಟಾದ ಆಘಾತ ಅಳಿಸಲಾಗದ್ದು. ನಿಮ್ಮ ಶಾಂತ ಸ್ವಭಾವವನ್ನು ಕೆಲವರು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ತಿಳಿದುಕೊಂಡು ನಿಮ್ಮನ್ನು ಹಗುರವಾಗಿ ಪರಿಗಣಿಸಿರಬಹುದು. ನಿಮ್ಮ ಮೌನ ಅಥವಾ ನಿಮ್ಮ ಮುಗುಳು ನಗೆಯ ಹಿಂದಿನ ನೋವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ತಪ್ಪಾಗಿ ಗ್ರಹಿಸಿರಬಹುದು. ಆದರೆ ಆ ಕಹಿ ನೆನಪುಗಳೆಲ್ಲವೂ ಈಗ ಕರಗಿ ಹೋಗುವ ಸಮಯ ಬಂದಿದೆ. ಆದರೆ ತುಲಾರಾಶಿಯವರೇ, ನೀವು ಎಲ್ಲರ ಮುಂದೆ ನಗುತ್ತಾ ನಿಂತಿದ್ದೀರಿ ಎಂದ ಅರ್ಥದಲ್ಲಿ ನಿಮಗೆ ನೋವಿಲ್ಲ ಎಂದರ್ಥವಲ್ಲ. ನೀವು ಯಾರ ಮುಂದೆಯೂ ನಿಮ್ಮ ಗೋಳನ್ನು ತೋಡಿಕೊಂಡಿಲ್ಲ ಎಂದ ಮಾತ್ರಕ್ಕೆ ನಿಮ್ಮ ಒಳಮನಸ್ಸು ನೊಂದಿಲ್ಲ ಎಂದರ್ಥವಲ್ಲ. ನೀವು ಪ್ರತಿಯೊಬ್ಬರ ವರ್ತನೆಯನ್ನು, ನಿಮ್ಮ ಕಷ್ಟದ ಸಮಯದಲ್ಲಿ ದೂರ ಉಳಿದವರ ಧೋರಣೆಯನ್ನು ನಿಮ್ಮ ಮನಸ್ಸಿನಲ್ಲಿ ಗಮನಿಸುತ್ತಿರುತ್ತೀರಿ. ಆದರೆ ಸಂಬಂಧಗಳು ಹಾಳಾಗಬಾರದು ಎಂದು ತಾಳ್ಮೆಯಿಂದ ಇರುವುದು ಮತ್ತು ಆಕ್ರೋಶವನ್ನು ನುಂಗಿಕೊಳ್ಳುವುದು ನಿಮ್ಮ ಅಗ್ನಿ ಪರೀಕ್ಷೆಯಾಗಿತ್ತು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಯಾರ ಕೆಟ್ಟದನ್ನೂ ಬಯಸದಿದ್ದರೂ ನನ್ನ ಜೀವನದಲ್ಲಿ ಮಾತ್ರ ನನಗೆ ಏಕೆ ಇಷ್ಟೊಂದು ಅಪನಂಬಿಕೆ ಮತ್ತು ಅಡೆತಡೆಗಳು ಬರುತ್ತಿವೆ? ನಾನು ಅಷ್ಟು ನಂಬಿದವರು ನನ್ನನ್ನು ಏಕೆ ಕಡೆಗಣಿಸಲು ಸಾಧ್ಯ ಎಂದು ಯಾರೂ ಇಲ್ಲದ ಸಮಯದಲ್ಲಿ ಒಂಟಿಯಾಗಿ ಕುಳಿತು ಕೊರಗಿದ ಕ್ಷಣಗಳು, ಯಾರಿಗೂ ಹೇಳಿಕೊಳ್ಳದೆ ನುಂಗಿದ ಅವಮಾನಗಳು ಇನ್ನು ಮುಂದೆ ಬದಲಾಗಲಿವೆ. ನಿಮ್ಮ ಆ ಪರಿಶ್ರಮದ ಮತ್ತು ನಿಷ್ಕಪಟತೆಯ ಪ್ರತಿಫಲಕ್ಕೂ ವಿಧಿಯೂ ಈಗ ನ್ಯಾಯ ಒದಗಿಸುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಕಣ್ಣೀರಿನ ಮತ್ತು ನೋವಿನ ಪ್ರತಿ ನಿಮಿಷಕ್ಕೂ ಬ್ರಹ್ಮಾಂಡವೂ ಈಗ ಉತ್ತರಿಸಲಿದೆ. ಗೊಂದಲವನ್ನು ಶಕ್ತಿಯಾಗಿಸಿ, ನಿಮ್ಮ ಇಚ್ಛಾಶಕ್ತಿಯನ್ನೇ ಅಸ್ತ್ರವಾಗಿಸಿ ಮುನ್ನಡೆಯುವ ಸಮಯವಿದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹಾ ಬದಲಾವಣೆ ಹೊರಗಿನ ಜಗತ್ತಿನಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕಿಂತ ಮೊದಲು ನಿಮ್ಮ ಸ್ವಂತ ಮನಸ್ಸಿನೊಳಗೆ ಆರಂಭವಾಗಬೇಕು. ಎಲ್ಲರನ್ನೂ ಒಮ್ಮೆಗೆ ಖುಷಿಪಡಿಸುವ ಅಥವಾ ಸರಿಪಡಿಸುವ ಅತಿಯಾದ ಜವಾಬ್ದಾರಿಯನ್ನು ಬಿಟ್ಟುಬಿಡಿ. ನಿಮ್ಮನ್ನು ಗೌರವಿಸದವರ ವಂಗಳದಲ್ಲಿ, ನಿಮ್ಮ ಒಡನಾಟವನ್ನು ಗುರುತಿಸದವರ ಮುಂದೆ ನಿಮ್ಮ ಆತ್ಮ ಗೌರವವನ್ನು ಎಂದಿಗೂ ಒತ್ತೆ ಇಡಬೇಡಿ. ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಇತರರಿಗಾಗಿ ಹೋರಾಟದ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ.
ನಿಮ್ಮ ಸ್ವಯಂ ಪ್ರೀತಿಯೇ ಈಗ ನಿಮ್ಮ ಮೊದಲ ಆದ್ಯತೆಯಾಗಲಿ. ನಿಮ್ಮ ಪ್ರತಿಯೊಂದು ಮಹತ್ವದ ಯೋಜನೆಯನ್ನು ಗುಟ್ಟಾಗಿಡಿ. ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆಗಳು, ಹೊಸ ವ್ಯವಹಾರಗಳು, ಪಾಲುದಾರಿಕೆಗಳು ಅಥವಾ ಗುರಿಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವವರೆಗೆ ಯಾರ ಮುಂದೆಯೂ ಬಾಯ್ಬಿಡಬೇಡಿ. ಪ್ರತಿಯೊಂದು ಕನಸನ್ನು ಎಲ್ಲರ ಮುಂದೆ ಹೇಳಬೇಕಾಗಿಲ್ಲ. ಕೆಲವು ಯೋಜನೆಗಳು ರಹಸ್ಯವಾಗಿ ಬೆಳೆದಾಗಲೇ ಮುಂದೆ ದೊಡ್ಡ ಯಶಸ್ಸನ್ನು ನೀಡುತ್ತವೆ. ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಅಥವಾ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದಾಗ ಅತಿಯಾಗಿ ನೊಂದುಕೊಂಡು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ದೂರ ಉಳಿಯುವುದು ಸೋಲಲ್ಲ, ಅದು ನಿಮ್ಮ ಶಕ್ತಿಯನ್ನು ಸರಿಯಾದ ಗುರಿಗಾಗಿ ಉಳಿಸಿಕೊಳ್ಳುವ ಅತ್ಯುತ್ತಮ ಬುದ್ಧಿವಂತಿಕೆ. ನಿಮ್ಮ ಗಮನವೆಲ್ಲ ಕೇವಲ ನಿಮ್ಮ ಅಭಿವೃದ್ಧಿಯ ಮೇಲೇ ಇರಲಿ. ಹೊಸ ಹಾದಿ ಮತ್ತು ದೈವಿಕ ಶಕ್ತಿಯ ದಿವ್ಯ ಅನುಗ್ರಹ ನಿಮ್ಮನ್ನು ತಲುಪುತ್ತದೆ. ನಿಮ್ಮ ಜೀವನದ ಗಾಡಿ ಬಹಳ ದಿನಗಳಿಂದ ಅತಿಯಾದ ಅಡೆತಡೆಗಳಿಂದ ಮತ್ತು ನಿರ್ಧಾರಗಳ ಗೊಂದಲದಿಂದ ನಿಂತು ಹೋಗಿತ್ತು. ಈಗ ಅದು ಹೊಸ ಚೈತನ್ಯ ಪಡೆದುಕೊಂಡು ಸರಾಗವಾಗಿ ಮುನ್ನುಗ್ಗಲಾರಂಭಿಸಿದೆ. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಮಹತ್ವದ ಕೆಲಸಗಳು, ನ್ಯಾಯಾಂಗ ಅಥವಾ ಆಸ್ತಿ ವಿಚಾರಗಳು ಮತ್ತು ಪ್ರಮುಖ ಒಪ್ಪಂದಗಳು ಈಗ ಹೊಸ ವೇಗವನ್ನು ಪಡೆದುಕೊಳ್ಳುತ್ತವೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ಸುವರ್ಣ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ನಿಜವಾದ ಪ್ರತಿಭೆಯನ್ನು, ನಿಮ್ಮ ಸಮತೋಲನ ಗುಣವನ್ನು ಗುರುತಿಸುವ ಮತ್ತು ಮೆಚ್ಚುವ ಕಾಲ ಕೂಡಿ ಬಂದಿದೆ. ಈ ಶುಭ ಸಂದರ್ಭದಲ್ಲಿ ವಿಧಿಯ ಆಶೀರ್ವಾದ ನಿಮ್ಮ ಮೇಲಿದೆ. ತುಲಾರಾಶಿಯವರ ವಿಶೇಷ ಗ್ರಹಬಲದಿಂದಾಗಿ ಕಲೆ, ಮಾಧ್ಯಮ, ರಂಗಭೂಮಿ, ವಸ್ತ್ರೋದ್ಯಮ, ಕಾನೂನು ಕ್ಷೇತ್ರ, ಸೌಂದರ್ಯವರ್ಧಕಗಳು, ವ್ಯವಹಾರ, ಆಡಳಿತ, ರಿಯಲ್ ಎಸ್ಟೇಟ್ ಅಥವಾ ಸ್ವಂತ ಉದ್ಯಮ ನಡೆಸುವವರಿಗೆ ತಮ್ಮ ಸಾಮರ್ಥ್ಯವನ್ನು ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುವ ಅಪೂರ್ವ ಅವಕಾಶಗಳು ದೊರೆಯಲಿವೆ. ಆದರೆ ನೆನಪಿರಿ, ಅದೃಷ್ಟದ ಬಾಗಿಲು ತಟ್ಟಿದರೂ ಆ ಬಾಗಿಲನ್ನು ತೆರೆಯಬೇಕಾದವರು ನೀವೇ. ಅವಕಾಶ ಬಂದಾಗ ಹಿಂಜರಿಯದೆ ಮುನ್ನುಗ್ಗಿ ಅದನ್ನು ಬಳಸಿಕೊಳ್ಳುವ ಸಾಹಸ ನಿಮ್ಮಲ್ಲಿರಬೇಕು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ರಾಜಯೋಗ ಸಿಗುವ ಕಾಲವಿದು. ನಿಮ್ಮ ಮಾನಸಿಕ ಅಶಾಂತಿಯನ್ನು, ಆಲೋಚನೆಗಳ ಭಾರವನ್ನು ಮತ್ತು ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಈ ದೈವಿಕ ಮಾರ್ಗಗಳನ್ನು ನಿಮ್ಮ ನಿತ್ಯ ಜೀವನದ ಅತ್ಯಂತ ಪವಿತ್ರವಾದ ಭಾಗವಾಗಿಸಿಕೊಳ್ಳಿ. ಪವಿತ್ರ ಮಂತ್ರಗಳ ಮತ್ತು ಸ್ಮರಣೆಯ ದಿವ್ಯ ಶಕ್ತಿ. ಶ್ರೀ ಮಹಾವಿಷ್ಣು ಅಥವಾ ಶ್ರೀ ಮಹಾಲಕ್ಷ್ಮಿ ಮನಸ್ಸಿನ ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಮಹಾಲಕ್ಷ್ಮೈ ನಮಃ ಎಂಬ ಪವಿತ್ರ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ಶ್ರೀ ಗಣೇಶ ಬುದ್ಧಿಶಕ್ತಿ ವೃದ್ಧಿಗಾಗಿ ಮತ್ತು ಎಲ್ಲಾ ವಿಘ್ನಗಳು ನಿವಾರಣೆಯಾಗಲು ನಿತ್ಯವೂ ಗಣೇಶ ಸ್ತೋತ್ರ ಅಥವಾ ಓಂ ಗಂಗ್ ಗಣಪತೆಯೇ ನಮಃ ಮಂತ್ರವನ್ನು ಪಠಿಸಿ. ಶ್ರೀ ಹನುಮಂತ ಧೈರ್ಯ, ಶಕ್ತಿ, ಸಂಕಷ್ಟಗಳ ಪರಿಹಾರ ಮತ್ತು ಮಾನಸಿಕ ಸ್ಥೈರ್ಯಕ್ಕಾಗಿ ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಿ. ಇವು ಕೇವಲ ಸಾಂಪ್ರದಾಯಿಕ ಆಚರಣೆಗಳಲ್ಲ, ಇವು ನಿಮ್ಮ ಒಳಗಿನ ಅತಿಯಾದ ಆಲೋಚನೆಗಳು, ಗೊಂದಲ ಮತ್ತು ಅಶಾಂತಿಯನ್ನು ಕರಗಿಸಿ ನಿಮ್ಮನ್ನೊಬ್ಬ ಪರಮ ದೃಢಚಿತ್ತ ಮತ್ತು ಜಯಶಾಲಿಯಾದ ವ್ಯಕ್ತಿಯಾಗಿ ರೂಪಿಸುವ ದಿವ್ಯ ಔಷಧಿಗಳು. ನಿಮ್ಮ ಆಧ್ಯಾತ್ಮಿಕ ಬಲವೇ ನಿಮ್ಮ ಅತಿದೊಡ್ಡ ರಕ್ಷಾ ಕವಚ. ಇಂದಿನಿಂದ ಈ ಕೆಳಗಿನ ಮಾತುಗಳನ್ನು ನಿಮ್ಮ ಜೀವನದ ಅಚಲ ಮಹಾಸಂಕಲ್ಪವಾಗಿ ಮಾಡಿಕೊಳ್ಳಿ. ನನ್ನ ಹಿಂದಿನ ಕಹಿ ಅನುಭವಗಳು, ನನ್ನನ್ನು ತರಾಹುರಿಯಲ್ಲಿ ನಿರ್ಣಯಿಸಿದ ವ್ಯಕ್ತಿಗಳು ಅಥವಾ ನನ್ನ ಇಂದಿನ ನೆಮ್ಮದಿಯನ್ನು ಕಸಿಯಲು ಯತ್ನಿಸುವವರ ಯೋಚನೆಗಳನ್ನು ನನ್ನ ಮನಸ್ಸಿಗೆ ಎಂದಿಗೂ ಪ್ರವೇಶಿಸಲು ಬಿಡುವುದಿಲ್ಲ. ನನ್ನ ಹಿಂದಿನ ಕಹಿ ಅನುಭವಗಳು, ನನ್ನ ತರಾಹುರಿಯಲ್ಲಿ ನಿರ್ಣಯಿಸಿದ ವ್ಯಕ್ತಿಗಳು ಅಥವಾ ನನ್ನ ಇಂದಿನ ನೆಮ್ಮದಿಯನ್ನು ಕಸಿಯಲು ಯತ್ನಿಸುವವರ ಯೋಚನೆಗಳನ್ನು ನನ್ನ ಮನಸ್ಸಿಗೆ ಎಂದಿಗೂ ಪ್ರವೇಶಿಸಲು ಬಿಡುವುದಿಲ್ಲ. ನನ್ನ ಟೀಕೆಗಳು ಅಥವಾ ಹಳೆಯ ಸೋಲುಗಳು ನನ್ನ ಭವಿಷ್ಯದ ದೊಡ್ಡ ನಿರ್ಧಾರಗಳನ್ನು ಎಂದಿಗೂ ಬದಲಾಯಿಸಲಾರವು. ನನ್ನ ಅನುಭವಗಳೇ ನನ್ನ ಬಲವಾಗಿ, ನನ್ನ ಧೈರ್ಯವೇ ನನ್ನ ಅತಿದೊಡ್ಡ ಅಸ್ತ್ರವಾಗಿ ಮತ್ತು ನನ್ನ ಪರಿಶ್ರಮವೇ ನನ್ನ ಭವಿಷ್ಯದ ಸಿಂಹಾಸನವಾಗಿ ಬದಲಾಗಲಿದೆ. ತುಲಾರಾಶಿಯವರೇ, ಇದು ಕೇವಲ ನಿಮ್ಮ ಕಥೆಯ ಮುಂದುವರಿಕೆಯಷ್ಟೇ ಅಲ್ಲ, ಇದು ನಿಮ್ಮ ಬದುಕಿನ ಪರಮ ಸತ್ಯದ ಹೊಸ ಉದಯ. ಕಾಲದ ಅಲೆಗಳು ಸಂಪೂರ್ಣವಾಗಿ ಬದಲಾಗಿವೆ. ನಿಮ್ಮ ಶಾಂತಿ ಮತ್ತು ಪರಿಶ್ರಮದ ನಿಜವಾದ ಫಲವನ್ನು ಅನುಭವಿಸುವ ದಿನಗಳು ಬಂದಿವೆ. ದೈವಿಕ ಶಕ್ತಿಯು ನಿಮ್ಮ ಜೊತೆಗಿರುವಾಗ ಯಾವ ಅಡೆತಡೆಯೂ ನಿಮ್ಮನ್ನು ತಡೆಯಲಾರದು. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿಡಿ, ಜಯ ನಿಶ್ಚಿತವಾಗಿ ನಿಮ್ಮದೇ ಆಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀ ಮಹಾವಿಷ್ಣು, ಜೈ ಶ್ರೀ ಗಣಪತಿ, ಜೈ ಶ್ರೀ ಹನುಮಂತ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.